ನಮಸ್ಕಾರ 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 ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಾನು ನಿಮ್ಮ ವಾಸು ಸರ್. ಈ ದಿನ ನಾವು ನಿಮ್ಗೆ ಮುಂದಿನ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್. ಓಕೆನಾ? ಇದ್ರಲ್ಲೇ ನಮ್ಗೆ ಏನಾಗುತ್ತೆ ಅಂತಂದ್ರೆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಬರುತ್ತೆ. ಸೊ ಅದನ್ನ ಯಾವ ರೀತಿಯಾಗಿ ಮಾಡೋದು, ಎಕ್ಸಾಮ್ಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ತುಂಬಾ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಬಿಡಿಸ್ಕೊಡ್ತೀನಿ. ಓಕೆನಾ? ರೆಡಿಯಾ? ಸ್ಟಾರ್ಟ್ ಮಾಡೋಣ. ಬನ್ನಿ, ಇಲ್ಲೇನ್ ಕೊಟ್ಟಿದ್ರಪ್ಪ ಅಂದ್ರೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವರ್ಗ ಮತ್ತು ವರ್ಗಮೂಲ ಅಂತ ಕರಿತೀವಿ ನಾವು. ಸೊ ಸಿಂಪಲ್ ಏನು, ಸ್ಕ್ವೇರ್ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಪ್ರಾಡಕ್ಟ್ ಅಂದ್ರೆ ಏನು, ಇಂಟು ಟೂ ಸೇಮ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಒಂದೇ ನಂಬರ್ನ ಏನ್ ಮಾಡ್ಬೇಕು, ಎರಡು ಸರಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ನಂಬರ್ಸ್ ಆರ್ ಕಾಲ್ಡ್ ಸ್ಕ್ವೇರ್ ನಂಬರ್ಸ್. ಇಷ್ಟೇ ಸಿಂಪಲ್ ನೋಡ್ಕೊಳ್ಳಿ. ಒಂದು ಸಂಖ್ಯೆಯನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎರಡು ಬಾರಿ ಏನ್ ಮಾಡ್ಬೇಕಂತಂದ್ರೆ ಗುಣಿಸಿದಾಗ ಗುಣಲಬ್ಧವನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ವರ್ಗ ಅಂತ ಕರಿತೀವಿ, ಸ್ಕ್ವೇರ್ ಅಂತ ಕರಿತೀವಿ. ಆದ್ರೆ ಯಾವ ರೀತಿಯಾಗಿ ಅಂತ ನೋಡ್ಕೊಳ್ಳಿ. ನೀವು ಸ್ಕ್ವೇರ್ ನ ಬರೀಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಎರಡನ್ನ ಹಾಕ್ಬೇಕು. ಕೆಳಗಡೆ ಎರಡು ಹಾಕಿದ್ರೆ 12 ಆಗುತ್ತೆ, ಮೇಲ್ಗಡೆ ಎರಡು ಹಾಕ್ಬೇಕು. ಸೊ ಇದನ್ನ ಅವ್ರೇನ್ ಕೇಳಿದ್ರಪ್ಪ ಅಂತಂದ್ರೆ ಪ್ರಾಡಕ್ಟ್ ಆಫ್ ಟೂ ಸೇಮ್ ನಂಬರ್ಸ್. ಇಲ್ಲಿರುವಂತ ನಂಬರ್ ಅನ್ನ, ಇಲ್ಲಿರೋ ನಂಬರ್ ಇಲ್ಲ, ಇಲ್ಲಿ. ಓಕೆನಾ? ಬ್ರಾಕೆಟ್ ಒಳಗಡೆ ಇರೋದು 1 ಇಂಟು 1 ಏನ್ ಕೇಳಿದ್ರ ಅವರು, ಪ್ರಾಡಕ್ಟ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್. 1 ಇಂಟು 1 2 ನ 5. ವೆರಿ ಗುಡ್, ಕರೆಕ್ಟ್. 1 1 1. ನೆಕ್ಸ್ಟ್ 2 ಸ್ಕ್ವೇರ್ ಮಾಡೋಣ. ಓಕೆನಾ? ಗೊತ್ತಾಯ್ತಾ? 2 ಸ್ಕ್ವೇರ್ ಇದೆ. ಸೊ 2 ಸ್ಕ್ವೇರ್ ನ ಯಾವ ರೀತಿ ಮಾಡೋದಪ್ಪ ಅಂತಂದ್ರೆ 2 ಇಂಟು 2. ಓಕೆನಾ? ಎಷ್ಟಾಗುತ್ತೆ, 4 ಆಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಅದೇ ರೀತಿಯಾಗಿ 3 ಸ್ಕ್ವೇರ್ ಅಂತ ಇದೆ. ಸೊ ಮೇಲೆ ಸ್ಕ್ವೇರ್ ಬಂತಂದ್ರೆ ನಾವೇನ್ ಮಾಡಬೇಕು, ಸೇಮ್ ನಂಬರ್ ನೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 ಇಂಟು 3 ಇಸ್ ಈಕ್ವಲ್ ಟು 9. 6 9. ನೀವು 6 ಅಂತ ಇಟ್ಬಿಟ್ರೆ ಅಂತಂದ್ರೆ ಅದು ರಾಂಗ್. ನೋಡಿ, ಈ ರೀತಿ ಇಟ್ಬಿಡ್ತೀರಾ ನೀವು. ಸೊ ಇದು ರಾಂಗ್. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು, 9 ಅಂತ ಇಡ್ಬೇಕು. ಗೊತ್ತಾಯ್ತಾ? ನೀವು 6 ಅಂತ ಇಟ್ಟಿದ್ದೀರಾ ಸುಮಾರು ಜನ. ಓಕೆನಾ? 6 ಅಂತ ಇಡ್ಬೋದು, ಇದು ರಾಂಗ್. ಓಕೆನಾ? ಎಸ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ಕೆಲವೊಂದು ಶಾರ್ಟ್ ಟ್ರಿಕ್ಸ್ ನಾನು ಬಿಡಿಸ್ಕೊಡ್ತೀನಿ. ನಾನು ಶಾರ್ಟ್ ಟ್ರಿಕ್ಸ್ ಅಂದ್ರೆ ಏನ್ಕೊಳ್ಳಿ, ಈಗ ನಮ್ಗೆ ಏನಾಗುತ್ತೆ, ಇಲ್ಲೇನಾಗುತ್ತೆ 4 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಬರೋದಂತ ಏನಪ್ಪಾ ಅಂತಂದ್ರೆ 5 ಸ್ಕ್ವೇರ್. ಹೌದಲ್ಲ? 4 ಸ್ಕ್ವೇರ್ ಆಗಿದ ತಕ್ಷಣ ನಮ್ಗೆ ಬರೋದೇನು 5 ಸ್ಕ್ವೇರ್. ಸೊ ಈಗ ನಮ್ಗೆ ಯೂನಿಟ್ ಡಿಜಿಟ್ಸ್ ಅಲ್ಲಿ 5 ಇದ್ದಾಗ ಯಾವ ರೀತಿಯಾಗಿ ನಾವು ಸ್ಕ್ವೇರ್ ರೂಟ್ ಮಾಡೋದಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಗಮನ ಇಟ್ಟು ಇಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ತುಂಬಾ ಶಾರ್ಟ್ ಟ್ರಿಕ್ಸ್ ಇದೆ. ಯೂನಿಟ್ ಡಿಜಿಟಲ್ ಏನಾಗುತ್ತಪ್ಪ ಅಂದ್ರೆ ಸ್ಕ್ವೇರ್ಸ್ ಇದ್ದಾಗ ಯಾವ ರೀತಿ ಬಿಡಿಸೋದು ಅಂತ ಹೇಳ್ಬಿಟ್ಟು. ಓಕೆನಾ? ಈಗ 5 ಸ್ಕ್ವೇರ್ ಅಂತಂದ್ರೆ 5 ಇಂಟು 5 ಇರ್ತೀರಾ, ಎಷ್ಟು ಬರುತ್ತೆ, 25 ಅಂತ ಬರುತ್ತೆ. ಈಗ ಮತ್ತೆ ಯೂನಿಟ್ ಡಿಜಿಟಲ್ 5 ಎಲ್ಲಿ ಬರುತ್ತೆ, ವೆರಿ ಗುಡ್, 15 ಅಲ್ಲಿ ಬರುತ್ತೆ. ಓಕೆನಾ? 15 ಅಲ್ಲಿ ಬರುತ್ತಲ್ವಾ? ನೆಕ್ಸ್ಟ್ 5 ಬಂದಿದೆ ಅಲ್ಲ, 15 ಸ್ಕ್ವೇರ್ ಅಂತಿದೆ. 15 ಸ್ಕ್ವೇರ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ನಾರ್ಮಲ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಜಸ್ಟ್ ಸಿಂಪಲ್ ನಿಮ್ಗೆ ನಾನು ಬಿಡಿಸ್ಕೊಡ್ತೀನಿ. 15 ಇಂಟು 15 ಮಾಡ್ತೀರಲ್ವಾ? ಓಕೆನಾ? 5 5 2 ಕ್ಯಾರಿ, 5 1 5 ಪ್ಲಸ್ 2 7. ಓಕೆನಾ? 1 5 1 1 5 ಗೆ 7 ಪ್ಲಸ್ 5 2 1 ಕ್ಯಾರಿ. ಓಕೆನಾ? ಸೊ 225 ಆಯ್ತು. ಹೌದಲ್ವಾ? ಸೊ ಆದ್ರೆ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಹೆಂಗ್ ಬಿಡಿಸೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಸಿಂಪಲ್. ಈಗ ನಾವು 5 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 25 ನೇ ಇಟ್ಕೊಳ್ಳಿ. ಇಲ್ಲೇನಿದೆ ನಂಬರ್, ಇಲ್ಲಿ ಲಾಸ್ಟ್ ಬರುತ್ತೆ 1. 1 ಗೆ ನೆಕ್ಸ್ಟ್ ನಂಬರ್ ಯಾವ್ದಿದೆ, 2. ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 1 ಗೆ ಮುಂದಿನ ಸಂಖ್ಯೆನ ಮಾಡ್ಕೋಬೇಕು ಅಷ್ಟೇ. 1 2 ಇದೆ ಆನ್ಸರ್. ಹಾಗಾದ್ರೆ ಮುಂದಿನ 5 ಇರುವಂತದ್ದು ನಂಬರ್ ಯಾವುದು, 25. ಹೌದಲ್ವಾ? ಮುಂದಿನ 5 ಇರೋದು ಮಾತ್ರ ಇದು ಶಾರ್ಟ್ ಟ್ರಿಕ್ಸ್. ಮುಂದಿನ ಎಲ್ಲದಕ್ಕೂ ಹೇಳ್ಕೊಡ್ತೀನಿ ನಾನು. ಓಕೆನಾ? ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, 5 ಸ್ಕ್ವೇರ್ ನ ಇಡ್ಬೇಕು. 5 5 ಎಷ್ಟಾಗುತ್ತೆ, 25. ಇದು ನಿಮಗೆ ಗೊತ್ತಿದೆ. ಸೊ ಈಗ ಇಲ್ಲಿ ಎಷ್ಟಿದೆ, ಏನ್ ಮಾಡ್ಬೇಕು, ಎಸ್, ಮುಂದಿನ ನಂಬರ್ ಯಾವ್ದಿದೆ, 3. ಇದಕ್ಕೆ ಏನ್ ಮಾಡ್ಬೇಕು, ಎಷ್ಟಾಗುತ್ತೆ, ಇದೆ ಆನ್ಸರ್. ಗೊತ್ತಾಗ್ತಿದೆ, ಗೊತ್ತಾಗ್ಲಿಲ್ಲ, ಗೊತ್ತಾಗ್ತಿದೆ. ಈಗ ಇನ್ನೊಂದು ಮಾತ್ರ ಹೇಳ್ಕೊಟ್ಬಿಡ್ತೀನಿ. ಮುಂದಿನ ಯಾವ್ದು 5 ಇರೋಂಥದ್ದು 35. ವೆರಿ ಗುಡ್. ಓಕೆನಾ? ಇದನ್ನ ಸ್ಕ್ವೇರ್ ಮಾಡ್ತೀನಿ. ಓಕೆನಾ? ಮೊದಲು ಫಸ್ಟ್ ಏನ್ ಮಾಡ್ಬೇಕು, 5 ಸ್ಕ್ವೇರ್ ಅಲ್ಲಿ ಇಟ್ಬೇಕು. 5 ಸ್ಕ್ವೇರ್ ಎಷ್ಟಾಗುತ್ತೆ, 25. ಮತ್ತೆ ಇಲ್ಲೇನಿದೆ 3 ಏನ್ ಮಾಡ್ಬೇಕು, ಮುಂದಿನ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಓಕೆನಾ? 4. ಓಕೆನಾ? 3 4 12. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ?
ಇದು ಸರಿಯಾದಂತ ಉತ್ತರ. ನಮ್ಗೆ ಏನಾಗುತ್ತೆ ಅಂದ್ರೆ ಕೊನೆಯಲ್ಲಿ ನಮ್ಗೆ 5 ಇದ್ದಾಗ ಯಾವ ರೀತಿಯಾಗಿ ನಿಮ್ಗೆ ಶಾರ್ಟ್ ಕಟ್ ಮಾಡೋದು ಅಂತ ಹೇಳ್ಕೊಡಿದ್ ನಾನು. ಈಗ ಕೊನೆಯಲ್ಲಿ 0 ಇದ್ದಾಗ ಯಾವ ರೀತಿ ಶಾರ್ಟ್ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ಕೊಳ್ಳಿ. ಓಕೆ, ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 0 ಇದಲ್ವಾ, ಸೊ ಇಲ್ಲಿ ಏನಿದೆ ಸ್ಕ್ವೇರ್ ಅಂದ್ರೆ 2 ಎಂದಿದೆ, 2 ನಂಬರ್ ಇದೆಯಲ್ಲ, 2 zeros ನ ಫಸ್ಟ್ ಹಾಕ್ಬಿಡಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲೇನಿದೆ 1, ಅದೇ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟಾಗುತ್ತೆ ಇದೆ. ಈಗ ನೀವು 10 into 10 ಮಾಡಿ ಎಷ್ಟಾಗುತ್ತೆ? 0 zeros 0 ones 1 zeros 1 ones ಇಲ್ಲಿ ಸೇಮ್ ಒಂದಿದೆಲ್ಲ. ಸೊ ಅದೇ ರೀತಿಯಾಗಿ ಮಾಡ್ಬೇಕು. ಸೊ ಅದೇ ರೀತಿಯಾಗಿ ಮತ್ತೆ ಮುಂದಿನ 0 ಅಂತ ನಂಬರ್ ಯಾವುದು? 20 ಹೌದಲ್ವಾ? ಸೊ 20 ಸ್ಕ್ವೇರ್ ಮಾಡೋಣಲ್ವಾ? ಫಸ್ಟ್ ನಾವೇನ್ ಮಾಡ್ಬೇಕು? 2 zeros ನ ಇಟ್ಬಿಡ್ಬೇಕು, ಹೌದಲ್ವಾ? ನೆಕ್ಸ್ಟ್ ಏನಿದೆ? 2 ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 2s 4. ಸೊ ಇದು ರೈಟ್ ಆನ್ಸರ್. ಗೊತ್ತಾಯ್ತಾ? ನೆಕ್ಸ್ಟ್ 30 ಇದೆ ಮುಂದಿನ, ಹೌದಲ್ವಾ? ನೀವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ 2 zeros ನ ಇಟ್ಬಿಡ್ಬೇಕು. ಓಕೆನಾ. ನೆಕ್ಸ್ಟ್ ಏನಿದೆ? ಅದೇ ನಂಬರ್ಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 3 3s ಅದೇ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದ್ ಮಾಡ್ಬೇಕು. ಈಗ ನಿಮ್ 5 ಇದ್ದಾಗ ಯಾವ ರೀತಿ ಶಾರ್ಟ್ ಟ್ರಿಕ್ ಅಂತ ನಿಮ್ಗೆ ಗೊತ್ತಾಯ್ತಾ? 0 ಇದ್ದಾಗ ಯಾವ ರೀತಿ ಶಾರ್ಟ್ ಟ್ರಿಕ್ಸ್ ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೇನಾಗಿದೆಯಪ್ಪ ಅಂತಂದ್ರೆ ಅದರ್ ನಂಬರ್ ಇದ್ದಾಗ, ಓಕೆನಾ, 11 12 13 ಇದ್ದಾಗ, 14 ಇದ್ದಾಗ, ನೆಕ್ಸ್ಟ್ 16 17 18 19 ಇದ್ದಾಗ ಯಾವ ರೀತಿ ಅಂತ. ಓಕೆ, ನೋಡ್ಕೊಳ್ಳಿ, ಸಿಂಪಲ್ ಆಗಿ ನೋಡ್ಕೊಳ್ಳಿ. ಇಲ್ಲೇನಾಗುತ್ತಪ್ಪ ಅಂತಂದ್ರೆ 11 ಸ್ಕ್ವೇರ್ ಇದೆ, ಹೌದಲ್ವಾ? 11 ಸ್ಕ್ವೇರ್ ನಂಬರ್ ಇದ್ದಾಗ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. 11 ಸ್ಕ್ವೇರ್ ಇದೆ, 11 ಸ್ಕ್ವೇರ್ ಇದ್ದಾಗ ನೀವು ನೋಡ್ಬೇಕಂದ್ರೆ ಸಿಂಪಲ್ ಇರುತ್ತೆ, ಒಂದು ಎರಡು ಗೆರೆ ಹಾಕೊಳ್ಳಿ. ಓಕೆನಾ. ರೈಟ್ ಸೈಡ್ ಅಲ್ಲಿ ಏನಿದೆ? 1 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? 1. ಕರೆಕ್ಟಾ? ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ? 1 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? 1. ಈ 1 ಇಲ್ಲಿ ಇಟ್ಕೊಳ್ಳಿ. ಈಗ ಮಿಕ್ಕಿದ ಈ 3 ನಂಬರ್ ಏನಿದೆಯಲ್ಲ 1 into 1 into 2 ಗೊತ್ತಾಯ್ತು ಹಿಂಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಇರೋದು ಈ 3 ನಾವೇನ್ ಮಾಡಿದ್ರೆ 1 1s 1 2s 2 ಇಲ್ಲಿ ಬರ್ಕೊಳ್ಳಿ. ಓಕೆನಾ, ಬರ್ಕೊಳ್ಳಿ. ಈಗ ನಾವು ನಾರ್ಮಲ್ ಮೆಥಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆನಾ. 11 into 11 ಅಲ್ವಾ? ಓಕೆನಾ. 1 1s 1 1s into 1 1s 1 1s ಇಲ್ಲಿ 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 ಈ ಆನ್ಸರ್ ನಮಗೆ ಬರಬೇಕು, ಹೌದಲ್ವಾ? ಸೊ ನೋಡ್ಬೇಡಿ, ಇದು ಇಂಡಿಟ್ ಪ್ಲೇಸ್ ಏನಿದೆ ಅದನ್ನೆಲ್ಲ ಇಟ್ಬಿಡಿ. ಎಷ್ಟಿದೆ? 1. ಸೊ ಈ ನಂಬರ್ ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 2. 2 plus 0 ಎಷ್ಟಾಗುತ್ತೆ? 2. ಈ ನಂಬರ್ ಇದೆ ಇದಕ್ಕೆ ಆಡ್ ಮಾಡ್ಕೊಳ್ಳಿ. 1 plus 0 ಎಷ್ಟಾಗುತ್ತೆ? ಇದು ಆನ್ಸರ್. ಗೊತ್ತಾಯ್ತಾ? ಇದೇ ತರ ನೀವು ಏನ್ ಮಾಡ್ಬೇಕಂದ್ರೆ ಶಾರ್ಟ್ ಟ್ರಿಕ್ಸ್ ನ ಮಾಡ್ಬೇಕು. ವಿಡಿಯೋನ ಒಂದ್ 2-3 ಸರಿ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ರೈಟ್ ಇರೋದನ್ನ ರೈಟ್ ಬರ್ಕೊಳ್ಳಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು, ಲೆಫ್ಟ್ ಇರೋದನ್ನ ಮಧ್ಯದಲ್ಲಿರೋದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ಫಸ್ಟ್ ಡಿಜಿಟಲ್ ಪ್ಲಸ್ ಬರ್ಕೊಳ್ಳಿ, ಈ ನಂಬರ್ ಇಂದ ಇದಕ್ಕೆ ಆಡ್ ಮಾಡ್ಕೊಳ್ಳಿ, ಇಲ್ಲಿ ಪ್ಲಸ್ ಹಾಕಿದ್ವಿ, ಮತ್ತೆ ಈ ನಂಬರ್ ಇಂದ ಇದಕ್ಕೆ ಪ್ಲಸ್ ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಕ್ಯಾರಿ ಏನಿದ್ರೆ ಓಕೆನಾ? ಗೊತ್ತಾಯ್ತಾ? ಇದು ನಾರ್ಮಲ್ ಆಗಿ ಮೆಥಡ್ ಮಾಡೋದು. ಓಕೆನಾ, ಗೊತ್ತಾಯ್ತು. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ವರ್ಗಮೂಲ ಕಂಡುಹಿಡಿಬೇಕು. ನಮ್ಗೆ ವರ್ಗ ಕಂಡುಹಿಡಿಯೋದು ಗೊತ್ತಾಯ್ತು, ಬಟ್ ವರ್ಗಮೂಲ ಕಂಡುಹಿಡಿಬೇಕು. ವರ್ಗಮೂಲ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಯಾವ ರೀತಿ ಅನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಮ್ಗೊಂದು ಸಿಂಬಲ್ ಕೊಟ್ಟಿರ್ತಾನೆ, ಈ ರೀತಿಯಾಗಿ ನಮ್ಗೊಂದು ಸಿಂಬಲ್ ಕೊಡ್ತಾನೆ. ಓಕೆನಾ. ಸೊ ಇದರಲ್ಲಿ ನಾವೇನ್ ಮಾಡ್ತಾನಪ್ಪ ಅಂದ್ರೆ ನಂಬರ್ಸ್ ಬರೀತಾನೆ. ಸೊ ಇದನ್ನ ಏನಾಗುತ್ತಪ್ಪ ಅಂದ್ರೆ ನೋಡಿ, ಇದು ಈಜಿ ಕೋಡ್ಕಿನ ಆ ಕಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ಆಗುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇದ್ರ ವರ್ಗಮೂಲದ ಸ್ಕ್ವೇರ್ ಯಾವ್ದಪ್ಪ ಅಂದ್ರೆ 2. ಯಾವ ರೀತಿಯಾಗಿ ಈಗ ನೋಡ್ಕೊಳ್ಳಿ, ನಾವು 2 ಸ್ಕ್ವೇರ್ ಮಾಡ್ತೀವಿ. 2 ಸ್ಕ್ವೇರ್ ಮಾಡಿದಾಗ 2 into 2 ಬರೀತೀರಲ್ವಾ, ಅದೇನಾಗುತ್ತೆ 4 ಆಯ್ತು. ಸೊ ಇದೇ ಸ್ಕ್ವೇರ್ ರೂಟ್ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಈಗ √9 ಅಂತ ಕೊಟ್ಟಿದ್ದಾರೆ, ಇದು ರೂಟ್ ಅಂತ ಕರಿಬೇಕು ನೀವು, √9 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನ್ ಮಾಡ್ಬೇಕು, ಇದು ಯಾವ್ದರ ಸ್ಕ್ವೇರ್ ಅಪ್ಪ ಅಂತಂದ್ರೆ 3 ಗೊತ್ತಾಯ್ತಾ? ಸೊ 3 ಸ್ಕ್ವೇರ್ ಹೇಗಾಗುತ್ತೆ? 3 ಸ್ಕ್ವೇರ್ ಅಂತಿದ್ಯಾ, 3 into 3 ಆಗುತ್ತಾ? ಸೊ 9 ಇದೆ. ಸೊ ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದು ರೂಟ್ ಕೊಟ್ಟಾಗ ಸ್ಕ್ವೇರ್ ಮಾಡೋದು ಗೊತ್ತಾಯ್ತಾ? ಸ್ಕ್ವೇರ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ಗೊತ್ತಾಯ್ತಾ? ಓಕೆನಾ. ಇನ್ನೊಂದು ತೋರಿಸ್ತಾ ನೋಡಿ, ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ರೂಟ್, ಇದನ್ನ ಏನಂತ ಕರಿತೀವಲ್ಲ ಫಸ್ಟ್ ರೂಟ್ 16 ಇದೆ. ಇದನ್ನ ನಾವು ಸ್ಕ್ವೇರ್ ಮಾಡ್ಬೇಕು. ರೂಟ್ ಇರೋದು ಸ್ಕ್ವೇರ್ ಕೊಟ್ಕಿನ ಆ ಕಡೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದ್ರೆ ಯಾವ್ದು ಸ್ಕ್ವೇರ್ ಆಗುತ್ತಪ್ಪ ಅಂತಂದ್ರೆ 4 4 16. ಗೊತ್ತಾಯ್ತಾ ಯಾವ ರೀತಿ ಮಾಡೋದಂತ ಗೊತ್ತಾಯ್ತಾ? ತಿಂಗಳೇ ಪೋಷಕರು ಹಾಗೂ ಇಲ್ಲಿ ತನಕ ನೀವು ನನ್ನ ವಿಡಿಯೋನ ನೋಡಿದಿರಾ,
ದಯವಿಟ್ಟು ನಾವು ಮಾಡ್ತಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ ಕೋಚಿಂಗ್ ವಂಚಿತ ಬಡ ಮಕ್ಕಳಿಗೆ ಇದು ತಲುಪಲಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸೊ ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೇಕು ಅಂತ ಹೇಳ್ತಾ